ಹಾಯ್ ಕ್ರೀಡಾ ಪ್ರೇಮಿಗಳೇ, ಪಕ್ಕಾ ಸ್ಪೋರ್ಟ್ಸ್ಗೆ ಸ್ವಾಗತ. ಚೆಲುವೇರ ಹಿಂಡಿನಲ್ಲಿ ಹೊರಬರುವ ನಗುವಿನಂತೆ ಕಿಲ್ಲ 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 ಗುಸ ಗುಸ ಗುಸ. RCB ತಾರೆಗಳ ಈ ಖುಷಿ ಉಳಿಬೇಕಾದ್ರೆ ಇಂದಿನ UP ವಿರುದ್ಧದ ಪಂದ್ಯದಲ್ಲೂ ಗೆಲ್ಲಲೇಬೇಕು. ಇದಾದ್ಮೇಲೆ ಮಾರ್ಚ್ 11ರಂದು ನಡೆಯೋ ಮುಂಬೈ ವಿರುದ್ಧದ ಪಂದ್ಯದಲ್ಲೂ ಗೆಲ್ಲಲೇಬೇಕು. ಅಂದ್ರೆ 2-2 ಪಂದ್ಯವನ್ನ ಗೆಲ್ಲಲೇಬೇಕು. ಇಷ್ಟಕ್ಕೂ ಇದು ಮೊದಲ ಮಾರ್ಗ ಅಷ್ಟೇ. ಆದ್ರೆ ಈ ಮೊದಲ ಮಾರ್ಗ ಅದೃಷ್ಟದ ಮೇಲೆ ನಿಂತಿದೆ. ಯಾಕಂದ್ರೆ 5 ತಂಡಗಳಿರುವಂತಹ ಟೂರ್ನಿಯಲ್ಲಿ ಈಗಾಗಲೇ ಡೆಲ್ಲಿ ತಂಡ ಎಲ್ಲ 8 ಪಂದ್ಯಗಳನ್ನ ಆಡಿ 10 ಅಂಕಗಳೊಂದಿಗೆ ಕ್ವಾಲಿಫೈ ಆಗ್ಬಿಟ್ಟಿದೆ. ಗುಜರಾತ್ ತಂಡ 7 ಪಂದ್ಯವನ್ನ ಆಡಿ 8 ಅಂಕವನ್ನ ಗಳಿಸಿದೆ. ಮುಂಬೈ ಇಂಡಿಯನ್ಸ್ 6 ಪಂದ್ಯಗಳಲ್ಲೇ 8 ಅಂಕವನ್ನ ಗಳಿಸಿದೆ. ಆದ್ರೆ RCB 6 ಪಂದ್ಯಗಳಲ್ಲಿ ಬರೀ 4 ಅಂಕಗಳನ್ನಷ್ಟೇ ಹೊಂದಿದೆ. ಮುಂಬೈ ಹಾಗೂ UP ವಿರುದ್ಧ 2-2 ಗೆದ್ರೆ 8 ಅಂಕಗಳಾಗುತ್ತೆ. ಬರೀ 8 ಅಂಕಗಳಿದ್ರೂ ಸಾಕಾಗಲ್ಲ. ಗುಜರಾತ್ ತಂಡ ಮುಂಬೈ ವಿರುದ್ಧ ಹೀನಾಯ ಸೋತ್ರಷ್ಟೇ. ಯಾವ ತಂಡ ಹೇಳಿ? ಗುಜರಾತ್ ತಂಡ ಮುಂಬೈ ವಿರುದ್ಧ ಹೀನಾಯ ಸೋತ್ರಷ್ಟೇ RCB ಗುಟುಕು ಆಸೆಯನ್ನ ಇಟ್ಕೋಬಹುದು. ಈಗಾಗಲೇ ಮೈನಸ್ನಲ್ಲಿರುವಂತಹ RCB ರನ್ ರೇಟು ಇದಕ್ಕೆ ದೊಡ್ಡ ಹೊಡೆತ ಕೊಟ್ಟಿದೆ. ಹೇಗೆ ಅಳೆದು ತೂಗಿದ್ರೂ RCB ಪ್ಲೇ ಆಫ್ಗೆ ಬರೋದು ಕಷ್ಟ. ವುಮೆನ್ಸ್ IPL ಇತಿಹಾಸದಲ್ಲೇ ಕಂಡರಿಯದ ಮಿರಾಕಲ್ ನಡೆದ್ರಷ್ಟೇ ಈ ಬಾರಿ RCB ಪ್ಲೇ ಆಫ್ನಲ್ಲೂ ಕಾಣಿಸಿಕೊಳ್ಳಲು ಸಾಧ್ಯ. ಅದೃಷ್ಟ ಎಲ್ಲಾ ಸಲಾನೂ ಕೈ ಹಿಡಿಯಲ್ಲ. ಕಳೆದ ಬಾರಿ RCB ಆಟ ಮುಗ್ದೇ ಹೋಯ್ತು ಅನ್ನೋವಾಗ ಫಿನಿಕ್ಸ್ನಂತೆ ಎದ್ದು ಸತತ ಪಂದ್ಯಗಳನ್ನ ಗೆದ್ದು ಚಾಂಪಿಯನ್ ಆಗಿ ಮೆರೆದಿತ್ತು. RCB ತಂಡ ಈ ಸಲಾನೂ ಯಾಮಾರಿದೆ. ಆದರೆ ಇನ್ನೊಂದು ತಂಡದ ಸೋಲು ಗೆಲುವಿನ ಮೇಲೆ RCB ಭವಿಷ್ಯ ನಿಂತಿದೆ. ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್.